ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಅವರ್ ಹೆಲ್ಮ್ ಸೀರೀಸ್. ಈ ಹೆಲ್ಮ್ ಸೀರೀಸಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾವು ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಇನ್ಸ್ಟಲೇಷನ್, ಮೈಕ್ರೋಕೇಟಸ್ ಇನ್ಸ್ಟಲೇಷನ್. ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಹೆಲ್ಮ್ನ ಇನ್ಸ್ಟಾಲ್ ಮಾಡಬೇಕು. ಹೇಗೆ ಹೆಲ್ಮ್ನ ಇನ್ಸ್ಟಾಲ್ ಮಾಡೋದು? ಓಕೆ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್ ಕ್ವಿಕ್ಲಿ. ಓಕೆ, ನಾವು ಆಲ್ರೆಡಿ ಈ ಪಾರ್ಟಲ್ಲಿದ್ವಿ. ಸೊ ಈಗ ನಾನು ಏನು ಮಾಡ್ತೀನಿ, ಹೆಲ್ಮ್ ಇನ್ಸ್ಟಾಲ್ ಅಂತ ಹೋದರೆ ಇಲ್ಲಿದೆ ಅಲ್ವಾ, ಇದೇ ಹೆಲ್ಮ್ ಇನ್ಸ್ಟಾಲ್ನ ಕಾಪಿ ಮಾಡ್ಕೊಳ್ತೇನೆ. ಗೋ ಬ್ಯಾಕ್. ಓಕೆ, ಇಲ್ಲಿಗೆ ಹೋಗೋಣ ನಾವು. ಓಕೆ, ಇದು ಈ ಥರ ಮಾಡಿದ್ರೆ ರನ್ ಆಗಲ್ಲ. ಫಸ್ಟ್ 1 by 1 ತೊಗೊಳ್ಳೋಣ. ಓಕೆ, ಹೆಲ್ಮ್ 4 ಇದೆ ಈಗ, ರೀಸೆಂಟ್ ವರ್ಷನ್ ಬಂದು. ಓಕೆ, ಕರ್ಲ್ ಆಯಿತು. chmod helm.shಗೆ ಕಂಪ್ಲೀಟ್ ಪರ್ಮಿಷನ್ಸ್ ಕೊಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಹೆಲ್ಮ್. ಅದಾದಮೇಲೆ /ಹೆಲ್ಮ್ನ ರನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಡೌನ್ಲೋಡ್ ಆಯಿತು, ಹೆಲ್ಮ್ ಕೂಡ ಇನ್ಸ್ಟಾಲ್ ಆಯಿತು. ಇವಾಗ ಹೆಲ್ಮ್ -v ಅಂತ ಹಾಕಿದರೆ, ಹೆಲ್ಮ್ -ವರ್ಷನ್ ಅಂತ ಹಾಕಿದರೆ, ಓಕೆ, ವರ್ಷನ್ ಫ್ಲ್ಯಾಗ್ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಹೆಲ್ಮ್ -ಹೆಲ್ಪ್. ಓಕೆ, ಸೊ ಇಲ್ಲಿ ವರ್ಷನಿಂಗ್ ಚೆಕ್ ಮಾಡೋದಕ್ಕೇನಿದೆ, ಹೆಲ್ಮ್ ವರ್ಷನ್ ಚೆಕ್ ಮಾಡಿದ್ರೆ ನೋಡಿ, ದಿಸ್ ಈಸ್ ಮೈ ಹೆಲ್ಮ್ ವರ್ಷನ್. ಓಕೆ, ಕರೆಂಟ್ಲಿ ಯಾವ ಹೆಲ್ಮ್ ವರ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ವರ್ಷನ್ 4.4. ಓಕೆ, ಈ ಹೆಲ್ಮ್ ಪಾರ್ಟ್ನ ನಾನು ಯೂಸ್ ಮಾಡ್ತಿರೋದು. ನಾವು ಇಷ್ಟ ಆಯ್ತಲ್ಲ. ಸೊ ನಾನೀಗ ಹೆಲ್ಮ್ ಎಷ್ಟು ಸಿಂಪಲಾಗಿ ಇನ್ಸ್ಟಾಲ್ ಮಾಡಿದೆ, ಜಸ್ಟ್ 1 ಕಮಾಂಡಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾಯಿತು. ಓಕೆ, ಹೆಲ್ಮ್ ಇನ್ಸ್ಟಾಲೇಷನ್ ಆಯಿತು. ಇವಾಗ ಆ್ಯಕ್ಚುಲಾಗಿ ನಾವೇನು ಮಾಡ್ತಾ ಇದ್ದೀವಿ, ಸೊ ಹೆಲ್ಮ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ನಾರ್ಮಲಾಗಿ ಪಾಡ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್? ಇಲ್ಲಿ kubectl ಗೆಟ್ ಪಾಡ್ಸ್ ಇದೆಲ್ಲ ನಾವು ಆಗಲೇ ಮಾಡಿದ್ದು ಇದು ಪಾಡ್. ನಾನೇನು ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. kubectl ಡಿಲೀಟ್ ಪಾಡ್, ಈ nginx ಪಾಡ್ನ ಡಿಲೀಟ್ ಮಾಡ್ತೀನಿ. ಇದು ಮ್ಯಾನ್ಯುಯಲ್ ವೇ ಆಫ್ ಅಪ್ರೋಚ್. ಈಗ ನಾನು ಪಾಡ್ನ ಕ್ರಿಯೇಟ್ ಮಾಡಿದ ತಕ್ಷಣ ಐ ಕಾಂಟ್ ಎಕ್ಸ್ಪೋಸ್ ದಟ್ ಆ್ಯಸ್ ವೆಲ್ ಅಲ್ವಾ. ಸೊ ಇವಾಗ ನೋಡಿ, ಒಂದು ಅಬ್ಸರ್ವ್ ಮಾಡಿ, ಹೆಲ್ಮ್ ಅಂತಂದರೆ ಏನು ಅನ್ನೋದಕ್ಕೆ, ಹೆಲ್ಮ್ ಅನ್ನೋದು ಒಂದು ಪ್ಯಾಕೇಜ್ ಮ್ಯಾನೇಜರ್ ಅಂತ ಹೇಳಿದೆ. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ, ಒಂದು ಪಾಡ್ನ ನಾನು ಎಕ್ಸ್ಪೋಸ್ ಮಾಡಬೇಕು ಅಂದಾಗ ಡಿಪ್ಲಾಯ್ಮೆಂಟ್ ಫೈಲ್, ಸರ್ವಿಸ್ ಫೈಲ್ ಮತ್ತು HPA, ಇಂಗ್ರೀಸ್ ಎಲ್ಲನೂ ಬರೀಬೇಕು. ಆ್ಯಂಡ್ ಈ ಸರ್ವಿಸ್ ಫೈಲಲ್ಲಿ ಕೂಡ ನೋಡ್ ಪೋರ್ಟ್ ಇವೆಲ್ಲನೂ ಕೂಡ ಇರಬೇಕು ಅಲ್ವಾ. ಹಾಗೆಯೇ ಹೆಲ್ಮ್ ಹೇಳಬೇಕಾದ್ರೆ ನಾನು ಏನು ಹೇಳಿದೆ, ಡಿಪ್ಲಾಯ್ಮೆಂಟ್ ಫೈಲ್, ಸರ್ವಿಸ್ ಇವೆಲ್ಲ ಕೂಡ ಈ ಎರಡು ಪ್ಯಾಕೇಜ್ಡಾಗಿ ಬರುತ್ತೆ. ನಾನು ಹೆಲ್ಮ್ ಇನ್ಸ್ಟಾಲ್ ಚಾರ್ಟ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ನನ್ನ ಸರ್ವೀಸಸ್, ವಾಟ್ ಎವರ್ ದ ರಿಸೋರ್ಸಸ್ ಐ ವಾಂಟೆಡ್ ಟು ಕ್ರಿಯೇಟ್, ಅದು ಕ್ರಿಯೇಟ್ ಆಗೋಗುತ್ತೆ. ಈಗ ಹಾಗಾದರೆ ಇದು ಮುಗೀತಲ್ಲ, ನನಗೇನು ಬೇಕು, ಫಸ್ಟ್ ಕಮಾಂಡ್ ಏನಂತ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನಮಗೆ ಒಂದು ಚಾರ್ಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಓಕೆ ನೋಡಿ, ಇಲ್ಲಿ ನಾ ಏನು ಹೇಳ್ತೀನಿ, ಓಕೆ, ಒಂದು ಚಾರ್ಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂದರೆ ಕಮಾಂಡ್ ಏನಪ್ಪ ಅಂತಂದರೆ ಹೆಲ್ಮ್ ಕ್ರಿಯೇಟ್ ಆ್ಯಂಡ್ ದಿ ಚಾರ್ಟ್ ನೇಮ್, ಆಯಿತಾ? ಸೊ ಇದು ಫಸ್ಟ್ ನಾವು ಕಮಾಂಡ್ ಇನ್ ಜನರಲ್ ಆಗಿ, ಆಯಿತಾ? ನಾನೀಗ ಏನು ಮಾಡ್ತೀನಿ, ಬೇಸಿಕ್ ಕುಬರ್ನೆಟಿಸಲ್ಲಿ ಒಂದು ಬೇಸಿಕ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಇದೆ. ಈಗ ನಾವು ಹೇಗೆ nginxನ ಓಪನ್ ಮಾಡ್ತೀವಿ, ಹಾಗೆ ಇಲ್ಲೂ ಕೂಡ ಒಂದು ಹಲೋ ವರ್ಲ್ಡ್ ಇದೆ. ಹೇಗೆ ಅಂತಂದರೆ, ಫಸ್ಟ್ ನಾನು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ, ಹೆಲ್ಮ್ ಕ್ರಿಯೇಟ್ ಹಲೋ ವರ್ಲ್ಡ್ ಅಂತ ಹಾಕ್ತೀನಿ, ಆಯಿತಾ? ಕ್ರಿಯೇಟಿಂಗ್ ಹಲೋ ವರ್ಲ್ಡ್. ಇವಾಗ ನೋಡಿ, ls ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಆಯಿತು, ಓಕೆನಾ? ಸೊ ಹೆಲ್ಮ್ ಕ್ರಿಯೇಟ್ ಹಲೋ ವರ್ಲ್ಡ್ ಅನ್ನೋದು ಒಂದು ಪ್ಯಾಕೇಜ್, ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ಓಕೆ, ಈಗ ಹಲೋ ವರ್ಲ್ಡ್ ಒಳಗಡೆ ಹೋಗ್ಬಿಟ್ಟು ls ಮಾಡಿದರೆ ಈ ಥರ ಚಾರ್ಟ್ ಮತ್ತು values.ml ಇದೆ, ಚಾರ್ಟ್ಸ್ ಇದೆ, ಟೆಂಪ್ಲೇಟ್ಸ್ ಈ ಥರದ್ದು ಎಲ್ಲನೂ ಇದೆ. ls-a ಮಾಡಿದ್ರೆ ಇದು ಹೆಲ್ಮ್ ಇಗ್ನೋರ್ ಈ ಥರ ಬಂದಿದೆ. ಈ ಥರ ಹೆಲ್ಮ್ ಇಗ್ನೋರ್ ಅಂತ ಇದ್ದರೆ ಅದು ಹೆಲ್ಮ್ ಫೋಲ್ಡರ್ ಆಗಿರುತ್ತೆ ಅಂತ ಅರ್ಥ. ಇವಾಗ ನೋಡಿ, ಟ್ರೀ ಅಂತ ಹಾಕಿ. ಓಕೆ, ಟ್ರೀ ಅನ್ನೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸ್ನ್ಯಾಪ್ ಇನ್ಸ್ಟಾಲ್ ಟ್ರೀ -classic ಅಂತ ಹಾಕಿ. ಸೊ ಟ್ರೀ ಪ್ಯಾಕೇಜ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾದಮೇಲೆ ಆ ಫೋಲ್ಡರ್ ಒಳಗಡೆ ಬಂದು ಟ್ರೀ ಹಾಕಿದ್ರೆ, ಈಗ ದಿಸ್ ಈಸ್ ಮೈ ಡೈರೆಕ್ಟ್ರಿ ಸ್ಟ್ರಕ್ಚರ್ ಆಫ್ ಹೆಲ್ಮ್, ಆಯಿತಾ? ಹೆಲ್ಮ್ನ ಒಂದು ಡೈರೆಕ್ಟ್ರಿ ಸ್ಟ್ರಕ್ಚರ್ ನೋಡೋದಾದರೆ, ಓಕೆ, 1 ಸೆಕೆಂಡ್ ಇರಿ. ಓಕೆ, ಇದು ಹೆಲ್ಮ್ನ ಡೈರೆಕ್ಟ್ರಿ ಸ್ಟ್ರಕ್ಚರ್. ಓಕೆ ನೋಡಿ,
ಹಲೋ ವರ್ಲ್ಡ್ ಅನ್ನೋದು ನನ್ನ ಪ್ರೋಗ್ರಾಮ್, ಆಯಿತಾ. ಓಕೆ, ಹಲೋ ವರ್ಲ್ಡ್ ಅನ್ನೋದು ನಾನು ಏನಂತ ಹಾಕಿದೆ, ಹೆಲ್ಮ್ ಕ್ರಿಯೇಟ್ ಹಲೋ ವರ್ಲ್ಡ್ ಅಂತ ಹಾಕಿದೆ. ಇದು ಬೇಸಿಕ್ ಟೆಂಪ್ಲೆಟ್ ಇದ್ದಂಗೆ. ಇವಾಗ ಲೆಟ್ಸೆ ಒಂದು ಪ್ಯಾಕೇಜ್ ಇನ್ಸ್ಟಾಲ್ ಲೈಕ್ ಟ್ರೀ ಅಂತ ಹಾಕಿದೆ, ಅಥವಾ ಈಗ ಸ್ನ್ಯಾಪ್ ಇನ್ಸ್ಟಾಲ್ ಟ್ರೀ ಅಂತ ಹಾಕಿದೆ. ಟ್ರೀ ಅನ್ನೋದೊಂದು ಪ್ಯಾಕೇಜ್ನ ಎಲ್ಲನೂ ಡೌನ್ಲೋಡ್ ಆಯಿತು. ನೀವು ಲೈನೆಕ್ಸಲ್ಲಿ ಈ ಪ್ಯಾಕೇಜ್ ಮ್ಯಾನೇಜರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಪ್ಯಾಕೇಜ್ ಮ್ಯಾನೇಜರಲ್ಲಿ ಏನಾಗುತ್ತೆ ಹೇಳಿ, ಒಂದೇನು ರೆಪಾಸಿಟ್ರಿ ಬೇಸ್ಡು, ಇನ್ನೊಂದು ಬಂದುಬಿಟ್ಟು ಫೈಲ್ ಬೇಸ್ಡ್ ಅಲ್ವಾ. ಸೊ ಫೈಲ್ ಬೇಸ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಕಾಂಪೊನೆಂಟ್ಸ್ನು ಒನ್ ಬೈ ಒನ್ ಮ್ಯಾನ್ಯುಲಾಗಿ ಇನ್ಸ್ಟಾಲ್ ಮಾಡಬೇಕು. ಅದೇ ರೆಪಾಸಿಟ್ರಿ ಬೇಸ್ಡ್ ಬಂದಾಗ ಏನಾಗುತ್ತೆ, ಒಂದೇ ಪ್ಯಾಕೇಜ್ ಲೆಟ್ಸೆ ಇನ್ಸ್ಟಾಲ್ ಗಿಟ್ ಅಂತ ಕೊಟ್ಟಿದ ತಕ್ಷಣ ಗಿಟ್ ಪ್ಯಾಕೇಜ್ ಎಲ್ಲ ಡೌನ್ಲೋಡ್ ಆಯಿತು. ಇನ್ಸ್ಟಾಲ್ ಜಾವಾ ಅಂತ ಕೊಟ್ಟಿದ ತಕ್ಷಣ ಎಲ್ಲನೂ ಡೌನ್ಲೋಡ್ ಆಯಿತು. ಇಲ್ಲೂ ಕೂಡ ಹಲೋ ವರ್ಲ್ಡ್ ಅಂತ ಕೊಟ್ಟಾಗ ಈ ಪ್ಯಾಕೇಜ್, ಈ charts.ml ಇದೆ, ಚಾರ್ಟ್ಸ್ ಇದೆ, ಟೆಂಪ್ಲೇಟ್ ಇವೆಲ್ಲ ಇದೆ. ಇದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ, ಈ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಈಗ ನಿಮ್ಗೆ ಒಂದು ಇದಕ್ಕೋಸ್ಕರ ಡಿಪ್ಲಾಯ್ಮೆಂಟ್, HPA, HTTP ರೌಟ್, ಇಂಗ್ರೆಸ್, ಸರ್ವಿಸ್ ಅಕೌಂಟ್, ಟೆಸ್ಟ್ ಇವು ಎಲ್ಲ ಥಿಂಗ್ಸ್ಗಳು ಕೂಡ ನನಗೆ ಇಲ್ಲಿ ಎಕ್ಸ್ಪೋಸ್ ಆಗಿದೆ, ಅಂದರೆ ಕ್ರಿಯೇಟ್ ಆಗಿದೆ. ಯು ನೋ ನೀಡ್ ಟು ಕ್ರಿಯೇಟ್ ಎನಿಥಿಂಗ್ ಇಲ್ಲಿ, ಅಂದರೆ ಡಿಪ್ಲಾಯ್ಮೆಂಟು ಕ್ರಿಯೇಟ್ ಮಾಡೋಂಗಿಲ್ಲ, ಇವೇನು ಕ್ರಿಯೇಟ್ ಮಾಡೋಂಗಿಲ್ಲ. ಆದರೆ ಕೆಲವೊಂದಷ್ಟು ಚೇಂಜಸ್ ಮಾಡಬೇಕು. ಆ ಚೇಂಜಸ್ ಏನೇನು ಮಾಡಬೇಕು ಅಂತ ನಾನೀಗ ತೋರಿಸ್ತೀನಿ, ಆಯಿತಾ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ, ಓಕೆ, ಕಮ್ ಬ್ಯಾಕ್, ಗೋ ಬ್ಯಾಕ್. ಇಲ್ಲಿಗೆ ನೋಡಿ, ಈಗ ಜಸ್ಟ್ ಈ ವ್ಯಾಲ್ಯೂಸ್ನ ತೊಗೊಳ್ತೀನಿ. ಈ ವ್ಯಾಲ್ಯೂಸಲ್ಲಿ ಇದೆಲ್ಲ ಪ್ರೋಬ್ ಇದೆ. ಓಕೆ, ಇಲ್ಲಿ ಸರ್ವಿಸ್ ಇದೆಲ್ಲ, ಈ ಸರ್ವಿಸಲ್ಲಿ ಕ್ಲಸ್ಟರ್ IP ಹಾಕಿರುತ್ತೆ ಬೈ ಡಿಫಾಲ್ಟ್ ಪೋರ್ಟ್. ಸರ್ವಿಸಲ್ಲಿ ಎಷ್ಟು ಟೈಪ್ಸ್ ಇದಾವೆ ಹೇಳಿ, ಒಂದು ಕ್ಲಸ್ಟರ್ IP, ನೋಡ್ ಪೋರ್ಟ್, ಲೋಡ್ ಬ್ಯಾಲೆನ್ಸರ್. ಕ್ಲಸ್ಟರ್ IP ಏನು, ಪಾರ್ಟ್ ಟು ಪಾರ್ಟ್ ಕಮ್ಯುನಿಕೇಷನ್, ಇಂಟರ್ನಲ್ ಕಮ್ಯುನಿಕೇಷನ್ಗೋಸ್ಕರ ಮಾಡೋವಂಥದ್ದು. ಅದೇ ನೋಡ್ ಪೋರ್ಟ್ ಏನು ಮಾಡುತ್ತೆ, ಒಂದು ಕ್ಲಸ್ಟರ್ ಲೈಕ್ ಒಂದು ಸ್ಪೆಸಿಫಿಕ್ ಎನ್ವಾಮೆಂಟ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಲೋಕಲ್ ಎಕ್ಸ್ಪೋಸ್ ಮಾಡಲಿಕ್ಕೆ ನೋಡ್ ಪೋರ್ಟ್. ಲೋಡ್ ಬ್ಯಾಲೆನ್ಸರ್ ಏನಕ್ಕೆ, ಗ್ಲೋಬಲ್ ವರ್ಲ್ಡ್ ವೈಡ್ ಎಕ್ಸ್ಪೋಸ್ ಮಾಡೋಕ್ಕೆ ನಾವು ಲೋಡ್ ಬ್ಯಾಲೆನ್ಸರ್ ಅಂತೀವಿ. ಈಗ ನನಗೇನು ಕ್ಲಸ್ಟರ್ IP ಇದ್ದರೆ ಎಕ್ಸ್ಪೋಸ್ ಆಗಲ್ಲ ಹೊರಗಡೆ ಎನ್ವಾಮೆಂಟ್ಗೆ. ನಾನಿಲ್ಲಿ ಏನು ಮಾಡ್ತೀನಿ, ಇದೊಂದನ್ನು ಚೇಂಜ್ ಮಾಡ್ತೀನಿ, ಆಯಿತಾ. ನೋಡೋಣ ಏನೇನು ಬರುತ್ತೆ ಅಂತ. ಇದನ್ನು ನೋಡ್ ಪೋರ್ಟ್ ಅಂತ ಹಾಕ್ತೀನಿ. ನಾನು ನೋಡ್ ಪೋರ್ಟ್ ಸರ್ವಿಸ್ ಟೈಪ್ಗೆ ಅಪ್ಡೇಟ್ ಮಾಡ್ತೀನಿ. ಹೆಂಗೆ ಹಾಕ್ತೀನಿ, ಈ ಥರ ನೋಡ್ ಪೋರ್ಟ್ ಅಂತ ಹಾಕ್ತೀನಿ. ಎಸ್ಕೇಪ್, ಸೇವ್ ಇಟ್, ಆಯಿತಾ. ಒಂದೇ ಒಂದು ಚೇಂಜ್ ನೋಡ್ ಪೋರ್ಟ್ ಅಂತ. ಅದಾದಮೇಲೆ ನಾನು ಏನಾದರೂ ಇಲ್ಲಿ ಬಂದು ಸರ್ಚ್ ಮಾಡಿದ್ರೆ ಅದು ಬರಲ್ಲ. ಯಾಕೆ ಅಂದರೆ ನಾನು ಚಾರ್ಟ್ನ ಕ್ರಿಯೇಟ್ ಮಾಡ್ಕೊಂಡು, ನನ್ನ ಹತ್ರ ಎಲ್ಲ ಚಾರ್ಟ್ಸು ಇದ್ದಾವೆ, ಆಯಿತಾ, ಎಲ್ಲ ಚಾರ್ಟ್ಸು ಇದ್ದಾವೆ. ಆದರೆ ಈಗ ನೋಡಿ, kubectl ಗೆಟ್ ಪಾರ್ಟ್ಸ್ ಏನೂ ಇಲ್ಲ, ಆಯಿತಾ. kubectl ಗೆಟ್ ಸರ್ವಿಸ್ ಇಲ್ಲಿ ಏನೂ ಇಲ್ಲ. ಇದು ನಾರ್ಮಲ್ ಕುಬರ್ನೆಟಿಸ್ ಪಾರ್ಟ್. ಇವಾಗ ನೋಡಿ, ಈಗ LS ಮಾಡಿದ್ದೀನಿ. ಈ ಫೈಲ್ ಒಳಗಡೆಯಿಂದ ಬನ್ನಿ, ಇಲ್ಲಿ ನೋಡಿ, ಇದು ಹಲೋ ವರ್ಲ್ಡ್. ಇವಾಗ ನಾನು ನನಗೆ ಬೇಕಾಗಿರೋ ಚೇಂಜ್ ಮಾಡಿದ್ದೀನಿ. ಏನು ಚೇಂಜು, ಓನ್ಲಿ ನನ್ನ ಕ್ಲಸ್ಟರ್ IPನ ನೋಡ್ ಪೋರ್ಟ್ನ ಚೇಂಜ್ ಮಾಡಿ, ಅಂದರೆ ಜಸ್ಟ್ ನಿಮ್ಗೊಂದು ಡೆಮೋಗೋಸ್ಕರ ನಾನು ತೋರಿಸ್ತಾ ಇರೋದು, ಆಯಿತಾ. ಇವಾಗ ನೋಡ್ಕೊಳ್ಳಿ, ಹೆಲ್ಪ್ ಇನ್ಸ್ಟಾಲ್ ಲೈಕ್ ಮೈ ಟೆಸ್ಟ್ ಅಂತ, ಅಥವಾ ಮೈ ಫಸ್ಟ್ ರಿಲೀಸ್ ಅಂತ ಹಾಕ್ತಾ ಇದ್ದೀನಿ, ಅಥವಾ ಏನು ಬೇಕಾರೋ ಪ್ಯಾಕೇಜ್ ನೇಮ್ ಹಾಕಿ, ಆಮೇಲೆ ಹಲೋ ವರ್ಲ್ಡ್ ಅಂತ ಹಾಕಿ ಎಂಟರ್ ಕೊಡಿ. ಸೊ ನೋಡಿ, ಮೈ ಫಸ್ಟ್ ರಿಲೀಸ್ ಇಸ್ ಕ್ರಿಯೇಟೆಡ್, ಆಯಿತಾ. ಕ್ರಿಯೇಟ್ ಆಗಲಿ, ಫಸ್ಟು ಅಪ್ಲಿಕೇಶನ್ ನಾನು ತೋರಿಸ್ತೀನಿ, ಆಯಿತಾ. ಇವಾಗ kubectl ಗೆಟ್ ಪಾರ್ಟ್ಸ್ ನೋಡಿ, ಇಲ್ಲಿ ರಿಲೀಸ್ ಒಂದು ಪಾರ್ಟ್ ಕ್ರಿಯೇಟ್ ಆಯಿತು. ಆ್ಯಂಡ್ ಅದೇ ರೀತಿ ಗೆಟ್ ಪಾರ್ಟ್ಸ್ ಹಾಕೋದನ್ನ, ಆ್ಯಂಡ್ kubectl ಗೆಟ್ SVC ಅಂತ ಹಾಕಿ. ಸೊ ಕುಬರ್ನೆಟ್ ಇದು ನೋಡ್ ಪೋರ್ಟ್ ಇಲ್ಲೂ ಕ್ರಿಯೇಟ್ ಆಯಿತಾ. ಬಟ್ ಈ ಪೋರ್ಟ್ ಬಂದುಬಿಟ್ಟು 3163 ಈ 633 ಮೇಲೆ ರನ್ ಆಗ್ತಾಯಿದೆ. ಅದಕ್ಕೆ ನಾವೇನು ಮಾಡಬೇಕು, ಈ ಪೋರ್ಟ್ನ ಎಕ್ಸ್ಪೋಸ್ ಮಾಡಬೇಕು ಅಲ್ವಾ. ನಾನೇನು ಮಾಡ್ತೀನಿ ಅಂದರೆ, ಐಲ್ ಓಪನ್ ಅ ರೇಂಜ್ ಆಫ್ ಪೋರ್ಟ್ಸ್. ಸೆಕ್ಯೂರಿಟಿಗೆ ಹೋಗ್ತೀನಿ, ಮತ್ತು ಸೆಕ್ಯೂರಿಟಿ ಗ್ರೂಪ್ಸಿಗೆ ಹೋಗ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎಡಿಟ್ ಇನ್ಬೌಂಡ್ ರೂಲ್, ಇಲ್ಲಿ ಆ್ಯಡ್ ರೂಲ್, ಇಲ್ಲೊಂದು ರೇಂಜ್ ಓಪನ್ ಮಾಡೋಣ. ಕುಬರ್ನೆಟಿಸ್ ಪೋರ್ಟ್ಸ್ಗಳೆಲ್ಲ ಯಾವ ರೇಂಜಲ್ಲಿ ಓಪನ್ ಆಗುತ್ತೆ, 30,000ಇಂದ 35,000 ಪೋರ್ಟ್ ರೇಂಜ್ವರೆಗೂ ಓಪನ್ ಆಗುತ್ತೆ ಅಲ್ವಾ. 35,000 ರೇಂಜ್. ಇಲ್ಲಿ IPv4 ಸೇವ್ ರೂಲ್ ಸೇವ್ ಆಯಿತು. ಇವಾಗ ಮುಗೀತಲ್ಲ. ನಾನೇನು ಮಾಡ್ತೀನಿ, ಈಗ ಇದೇ ಪೋರ್ಟಿಗೆ ನಾನು ಈ ಪೋರ್ಟ್ ಏನು ಹಾಕಿದ್ವಲ್ಲ ಇದನ್ನು ಕಾಪಿ ಮಾಡ್ಕೊಳ್ತೀನಿ.
ಇಲ್ಲಿ ಹೋಗಿ ಕಾಲನ್ ಈ ಪೋರ್ಟ್ ಹಾಕ್ತೀನಿ. ನೋಡಿ ನನ್ನ ಫಸ್ಟ್ ಎಂಜಿನಿಕ್ಸ್ ಪೇಜ್ ಅನ್ನೋದು ಬಂತು. ಇವಾಗ ಹೇಳಿ, ನಾವೇನಾದರೂ ಮ್ಯಾನ್ಯುಯಲ್ ಆಗಿ ಈ ಎಂಜಿನಿಕ್ಸ್ ಪೇಜ್ನ ನಾವು ಡಿಪ್ಲಾಯ್ ಮಾಡಬೇಕು ಅಂದಿದ್ದರೆ ಫಸ್ಟ್ ಥಿಂಗ್ ನಾವೇನು ಮಾಡ್ತಿದ್ವಿ, ಡಿಪ್ಲಾಯ್ಮೆಂಟ್ ಫೈಲ್ ಬರೀತಿದ್ವಿ. ಡಿಪ್ಲಾಯ್ಮೆಂಟ್ ಫೈಲ್ ಬರೆದ್ಬಿಟ್ಟು ಅದಾದ ನಂತರ ಒಂದು ಸರ್ವಿಸ್ ಫೈಲ್ ಬರೀತಿದ್ವಿ. ಆಮೇಲೆ kubectl ಅಪ್ಲೈ ಅಂತ ಹಾಕ್ತಿದ್ವಿ, ರೈಟ್? ಅಂದರೆ ಲೈಕ್ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದರೆ, ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡ್ತಿದ್ವಿ, ಇದನ್ನೇ ನಾವು ಎಕ್ಸ್ಪೋಸ್ ಮಾಡಬೇಕು ಅಂದಾಗ, 1 ಸೆಕೆಂಡ್ ನೋಡಿ, ನಾವು ನಾರ್ಮಲಾಗಿ ಏನೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಫಸ್ಟ್ ನಾವೀಗ ನಮ್ಮ ಪಾಯಿಂಟ್ ಏನು, ಒಂದು ಎಂಜಿನಿಕ್ಸ್ನ ಡಿಪ್ಲಾಯ್ ಮಾಡಬೇಕು ಅಂದರೆ, ಓಕೆ, ಎಂಜಿನಿಕ್ಸ್ನ ಡಿಪ್ಲಾಯ್ ಮಾಡಬೇಕು ಅಂತಂದಾಗ ರೆಗ್ಯುಲರ್ ಅಪ್ರೋಚ್ ಏನಿತ್ತು, ರೆಗ್ಯುಲರ್ ಅಪ್ರೋಚ್ ಬಂದುಬಿಟ್ಟು ನನಗೆ ಡಿಪ್ಲಾಯ್ಮೆಂಟ್ ಫೈಲ್ ಬರೀಬೇಕಿತ್ತು, ರೈಟ್? ಓಕೆ, ಡಿಪ್ಲಾಯ್ಮೆಂಟ್ ಫೈಲ್ ಬರೀಬೇಕಿತ್ತು. ಆಮೇಲಿಂದ ಸರ್ವಿಸ್ ಫೈಲ್ ಬರೀಬೇಕಿತ್ತು, ರೈಟ್? ಈ ಸರ್ವಿಸ್ ಫೈಲ್ ಎರಡನ್ನೂ ಕೂಡ ಅಪ್ಲೈ ಮಾಡಬೇಕಿತ್ತು. ಅಂದರೆ kubectl ಅಪ್ಲೈ ಅಂತ ಮಾಡಿದ ನಂತರ ರಿಸೋರ್ಸಸ್ ಕ್ರಿಯೇಟ್ ಆಯಿತು. ಆಮೇಲಿಂದ ನಾವು ಎಕ್ಸ್ಪೋಸ್ ಮಾಡಬೇಕಿತ್ತು. ಇವಾಗ ನಾನು ಏನು ಮಾಡಿದೆ, ಇವೆಲ್ಲ ಮ್ಯಾನ್ಯುಯಲ್ ಎಫರ್ಟ್ಸ್ ಏನೂ ಮಾಡ್ತಿಲ್ಲ, ನಾನೇನು ಇದು ಮಾಡಲಿಲ್ಲ. ಫಸ್ಟ್ ಕಮಾಂಡ್ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ kubectl ಅಲ್ಲ, ಇಲ್ಲಿ ನಾವು ಹೆಲ್ಮ್ ಕ್ರಿಯೇಟ್, ಮೊದಲನೇ ಕಮಾಂಡ್ ನಾವು ಹೆಲ್ಮ್ ಕ್ರಿಯೇಟ್, ನನಗೆ ಬೇಸಿಕ್ ಹಲೋ ವರ್ಲ್ಡ್ ಫಂಕ್ಷನ್ನ ನಾನು ಮಾಡಿದ್ದು. ಸೊ ನಾನೇನು ಮಾಡಿದೆ, ಹಲೋ ವರ್ಲ್ಡ್ ಅಂತ ಹೇಳಿದೆ. ಈ ಹಲೋ ವರ್ಲ್ಡ್ ಆದಮೇಲೆ ಈ ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು. ಅದರಲ್ಲಿ ತುಂಬ ಸ್ಟ್ರಕ್ಚರ್ಡ್ ಟ್ರೀ, ಅಂದರೆ ಒಂದು ಸ್ಟ್ರಕ್ಚರ್ಡ್ ಫೈಲ್ ಫಾರ್ಮ್ಯಾಟ್ ಕ್ರಿಯೇಟ್ ಆಯಿತು. ಅದರಲ್ಲಿ ನಾನು ಏನು ಮಾಡಿದೆ, ವ್ಯಾಲ್ಯೂಸ್ಗೆ ಹೋಗ್ಬಿಟ್ಟು ನಾನು ಸರ್ವಿಸ್ ಟೈಪ್ನ ಚೇಂಜ್ ಮಾಡಿದೆ, ಆಯಿತಾ? ಸರ್ವಿಸ್ ಟೈಪ್ನ ಚೇಂಜ್ ಮಾಡಿಬಿಟ್ಟು ನಾನೇನು ಮಾಡಿದೆ, ಹೆಲ್ಮ್ ಇನ್ಸ್ಟಾಲ್ ನನ್ನ ರಿಲೀಸ್ ನೇಮ್, ನನ್ನ ಏನು ಪ್ಯಾಕೇಜ್ ಬೇಕಿತ್ತು ಅದು, ಮತ್ತು ಈ ಫೋಲ್ಡರಲ್ಲಿರೋ ಕಂಟೆಂಟ್ನ ಡಿಪ್ಲಾಯ್ ಮಾಡು ಅಂತ ಹೇಳಿದೆ. ಅಂದರೆ ಇದು ಹೆಲ್ಮ್ ಪ್ಯಾಕೇಜ್ ನೇಮ್ ಅಂತ, ಓಕೆ? ಇದನ್ನು ಹೆಲ್ಮ್ ಪ್ಯಾಕೇಜ್ ನೇಮ್ ಅಂತ ಕರಿತೀವಿ. ಈಗ ಡಿಪ್ಲಾಯ್ ಮಾಡಿ ಎಕ್ಸ್ಪೋಸ್ ಮಾಡಿದ ತಕ್ಷಣ ನಮ್ಮ ಅಪ್ಲಿಕೇಶನ್ ಬಂತಲ್ವ? ಹಾಗೆ ಈಗ ನಾವು ಏನೇನು ಕಮಾಂಡ್ಸ್ ನೋಡಿದ್ವಿ, ಮೊದಲನೇದಾಗಿ ನಾವು ನೋಡಿದ ಕಮಾಂಡು ಇದು, ಓಕೆ? ಒಂದು ಹೆಲ್ಮ್ ಕ್ರಿಯೇಟ್ ಪ್ಯಾಕೇಜ್ ನೇಮ್, ಇದನ್ನು ಪ್ಯಾಕೇಜ್ ನೇಮ್ ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ ಹೆಲ್ಮ್ ಇನ್ಸ್ಟಾಲ್, ಅಂದರೆ ಇನ್ಸ್ಟಾಲ್ ನೀವು ಏನೇನು ಚೇಂಜ್ ಮಾಡಿರ್ತೀರ ಅದನ್ನು ಇನ್ಸ್ಟಾಲ್, ಇದನ್ನು ಪ್ಯಾಕೇಜ್ ನೇಮ್ ಅಥವಾ ನಿಮಗೆ ಬೇಕಾಗಿರುವ ರಿಲೀಸ್ ನೇಮ್ ಅಂತ ಕರಿತೀವಿ ನಾವು. ಇದನ್ನು ರಿಲೀಸ್ ನೇಮ್ ಅಂತ ಕೂಡ ಕರಿತೀವಿ, ಇಲ್ಲ ನಿಮ್ಗೆ ಏನು ನೇಮ್ ಬರುತ್ತೋ ಅದು ಕೊಟ್ಕೊಳ್ಳಿ. ಇಲ್ಲಿ ಮಾತ್ರ ನೀವು ಯಾವ ಪ್ಯಾಕೇಜ್ ನೇಮ್, ಈಗ ಹಲೋ ವರ್ಲ್ಡ್ ಅನ್ನೋದು ನಾನು ನೋಡಿದ ಪ್ಯಾಕೇಜ್ ನೇಮ್ ಅಲ್ವಾ, ಅಂದರೆ ನಾನು ಕ್ರಿಯೇಟ್ ಮಾಡಿರೋ ಫೋಲ್ಡರ್ ಅಲ್ವಾ, ಆ ಫೋಲ್ಡರ್ನ ನಾನು ಇಲ್ಲಿ ಹಾಕಬೇಕು. ಇದು ನಿಮ್ಮ ರಿಲೀಸ್ ನೇಮ್. ಹಾಕಿದಾಗ ನಮಗೇನಾಗುತ್ತೆ, ಈ ಪ್ಯಾಕೇಜ್ ಆಗುತ್ತೆ, ಅಂದರೆ ಈ ಕ್ರಿಯೇಟ್ ಆಗುತ್ತೆ. ಆಮೇಲೆ ಹೆಲ್ಮ್ ಲಿಸ್ಟ್ -a ಅಂತ ಮಾಡಿದ್ರೆ, ಇವಾಗ ನೋಡಿ, ಇಲ್ಲಿ ನೋಡಿ, ಹೆಲ್ಮ್ ಲಿಸ್ಟ್ -a ಅಂತ ಮಾಡಿದ್ರೆ, ಅಥವಾ ಹೆಲ್ಮ್ ಲಿಸ್ಟ್ ಅಂತ ಮಾಡಿದರೆ ನನ್ನ ಲಿಸ್ಟ್ ಏನು ಡಿಪ್ಲಾಯ್ ಮಾಡಿದ್ದೀನಿ ಅನ್ನೋದು ಇದು ಸಿಗುತ್ತೆ. ನಾವು ಫ್ರೀಕ್ವೆಂಟಾಗಿ ಈ ಹೆಲ್ಮ್ ಲಿಸ್ಟ್ನ ಯೂಸ್ ಮಾಡ್ತೀವಿ. ಸೊ ಹೆಲ್ಮ್ ಕ್ರಿಯೇಟ್ ಫಾರ್ ಕ್ರಿಯೇಟಿಂಗ್ ಅ ಪ್ಯಾಕೇಜರ್. ಆ ಪ್ಯಾಕೇಜಲ್ಲಿ ನಾನು ಚೇಂಜಸ್ ಮಾಡಿದ ನಂತರ ಅದನ್ನು ಡಿಪ್ಲಾಯ್ ಮಾಡೋಕ್ಕೆ ಹೆಲ್ಮ್ ಇನ್ಸ್ಟಾಲ್ ಅಂತ. ಇಲ್ಲಿ ಹೆಲ್ಮ್ ಇನ್ಸ್ಟಾಲ್ ಅಂತ ಹಾಕಿದರೆ ಆಟೋಮೆಟಿಕ್ಕಾಗಿ ಎಲ್ಲನೂ ಕೂಡ ಅಪ್ಗ್ರೇಡ್ ಆಗೋಗುತ್ತೆ. ಇವಾಗ ಇವಾಗ ಈ 3 ಕಮಾಂಡ್ ಆಯ್ತಲ್ಲ, ಈಗ ನನಗೇನೆಂದರೆ, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಇಲ್ಲಿ 1 ಸೆಕೆಂಡ್ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಇಲ್ಲಿ 1 ಬೈ 1 ಏನೇನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾಕೆಂದರೆ ನಮಗೆ ಈ ಚಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇನು ಡಿಪ್ಲಾಯ್ ಮಾಡ್ತೀವಿ, ಏನೇನು ಮಾಡಲ್ಲ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ, ಓಕೆನಾ? ಸೊ ಅಂದರೆ ಏನೇನೆಲ್ಲ ಇಂಪಾರ್ಟೆಂಟಾಗಿ ನಾವು ಚೇಂಜ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ಇಟ್ ಮೈಟ್ ಬಿ ವೆರಿ ಈಸಿ ಫಾರ್ ಯು ಗೈಸ್, ಓಕೆ? ಈಗ ಎಗೇನ್ ನಮಗೆ ಈ ಹೆಲ್ಮ್ ಬರಬೇಕು ಅಂದರೆ ಯು ಶುಡ್ ನೋ ಕುಬರ್ನೆಟಿಸ್, ಆಯಿತಾ? ನಿಮಗೇನಾದರೂ ಕುಬರ್ನೆಟಿಸ್ ಕಲಿಬೇಕು ಅಂತ ಅಂದರೆ ನನಗೆ ಈ ವಿಡಿಯೋನ ಅಟ್ಲೀಸ್ಟ್ ಒಂದು 20 ಲೈಕ್ಸ್ ಮತ್ತು 20 ಕಮೆಂಟ್ಸ್ ಬಂದರೆ ಡೆಫಿನೆಟ್ಲಿ ನಾನು CKA ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನನಗೆ ಸಪೋರ್ಟ್ ಮಾಡಿ, ಡೆಫಿನೆಟಾಗಿ ನಾನು CKA ಕಂಪ್ಲೀಟ್ ಸೀರೀಸ್ನ ಶುರು ಮಾಡ್ತೀನಿ. ಆ್ಯಂಡ್ ಆ ಸೀರೀಸಲ್ಲಿ ನಾನು ನಿಮ್ಮ ಜೊತೆನೇ ನಾನು ಮಾಡಿರೋ ವಿಡಿಯೋಸ್
ಆ ವಿಡಿಯೋಸಿಂದ ನಿಮಗೆ ಸರ್ಟಿಫಿಕೇಷನ್ ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತಾ? ಅಂದರೆ ನಾನು ಕೂಡ ನಿಮ್ಮ ಜೊತೆ ಎಕ್ಸಾಮ್ ತೊಗೊಳ್ತೀನಿ ಆ್ಯಂಡ್ ನಾನು ಕೂಡ ಹೇಳ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಆ್ಯಂಡ್ ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ ಕೂಡ ಹೇಳ್ತೀನಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ದ್ಯಾಟ್, ಬಟ್ ನನಗೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ಡೆಫಿನೆಟಾಗಿ ನಾನು ಆ ಸೀರೀಸ್ನ ಬಿಲ್ಡ್ ಮಾಡ್ತೀನಿ, ಓಕೆನಾ? ಸೊ ಈಗ ಫಸ್ಟ್ ಥಿಂಗ್ ನನಗೆ chart.yaml. ಇದು ಏನಪ್ಪ ಅಂತಂದರೆ, ಇದು ಆ್ಯಕ್ಚುಲಿ ಇಟ್ ಕಂಟೈನ್ಸ್ ಮೆಟಾಡೇಟಾ. ಓಕೆ, ಇಟ್ ಕಂಟೈನ್ಸ್ ಮೆಟಾಡೇಟಾ ಆಫ್ ಅ ಹೆಲ್ಮ್ ಚಾರ್ಟ್. ಆಯಿತಾ? ಇದು ಹೆಲ್ಮ್ ಚಾರ್ಟ್ನ ಕಂಪ್ಲೀಟ್ ಮೆಟಾಡೇಟಾ, ಅಂದರೆ API ವರ್ಷನ್ ಆಗಿರ್ಬೋದು, ಆ್ಯಪ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇದ್ರ ಬಗ್ಗೆ ಹೇಳುತ್ತೆ. ಆಯಿತಾ? ಅದು chart.yaml. ಆ್ಯಂಡ್ ಈ ಚಾರ್ಟ್ಸ್ ಅಂತ ಇದೆಲ್ಲ, ಈ ಚಾರ್ಟ್ಸ್ ಅನ್ನೋದು ಫೋಲ್ಡರ್ ನೇಮ್. ಓಕೆ, ಇದು ಫೋಲ್ಡರ್ ನೇಮ್ ಅಲ್ವಾ? ಈ ಫೋಲ್ಡರ್ ಒಳಗಡೆ ನಿಮಗೆ ಲೈಕ್ ಸಬ್ಸಿಕ್ವೆಂಟ್ ಫೋಲ್ಡರ್ಸ್ ಇರುತ್ತೆ, ಅಂದರೆ ಲೈಕ್ ಮೀನಿಂಗ್. ಸೊ ಲೆಟ್ಸ್ ಗೋ ಇನ್ ಟು ದ್ಯಾಟ್ ಫೋಲ್ಡರ್, ಹಲೋ ವರ್ಲ್ಡ್. ಇಲ್ಲಿಗೆ ಹೋದರೆ ಚಾರ್ಟ್ಸ್ ಅನ್ನೋದು ಒಂದು ಫೋಲ್ಡರ್, ಆ ಫೋಲ್ಡರ್ ಒಳಗಡೆ ಡಿಫ್ರೆಂಟ್ ಫೈಲ್ಸ್ ಇರ್ತವೆ. ಇವಾಗ ಲೆಟ್ಸ್ ಇಫ್ ಐ ಗೋ ಇನ್ಸೈಡ್ ದಟ್ ಫೋಲ್ಡರ್, LS ನಥಿಂಗ್, ಏನೂ ಇಲ್ಲ ಸದ್ಯಕ್ಕೆ ಕಸ್ಟಮ್ ಚಾರ್ಟ್ಸ್ ಏನೂ ಇಲ್ಲ. ಸೊ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಅದನ್ನು. ಆಮೇಲೆ ನಾವು ಕಸ್ಟಮ್ ಚಾರ್ಟ್ಸಿಗೆ ಹೋಗೋಣ, ಲೈಕ್ ಓಕೆನಾ? ಇವಾಗ ಟೆಂಪ್ಲೆಟ್ಸ್ ಅಂತ ಇದೆ ನೋಡಿ. ಟೆಂಪ್ಲೆಟ್ಸ್ ಇದೊಂದು ನಾರ್ಮಲ್ ಫೋಲ್ಡರ್. ಇದೊಂದು ಲೈಕ್ ಹೆಂಗಂತ ಹೇಳೋದು, ಒಂದು ಅಪ್ಲಿಕೇಶನ್ಗೆ ಏನಾದರೂ ಇನ್ನೂ ಸಬ್ಸಿಕ್ವೆಂಟಾಗಿ ಅಪ್ಲಿಕೇಶನ್ ಅಥವಾ ಕಂಟೆಂಟ್ ಬೇಕು ಅಂತ ಅದು ಈ ಚಾರ್ಟ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಆಯಿತಾ? ಆ್ಯಂಡ್ ಆಮೇಲೆ ಟೆಂಪ್ಲೆಟ್ಸ್ ನೋಡಿ. ಈ ಟೆಂಪ್ಲೆಟ್ಸ್ ಫೋಲ್ಡರ್ ಲೈಕ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಈಗ ಈ ಟೆಂಪ್ಲೆಟ್ಸ್ ಫೋಲ್ಡರ್ ಏನಿದೆಯಲ್ಲ, ನೋಟ್ಸು, helper.tl, ನಿಮ್ಗೆ ಇವೆಲ್ಲ ಹೆಂಗೆ ಅಂತ ಹೇಳಿದ್ರೆ, ನೀವು ಒಂದು ಕ್ಯೂಬರ್ನೆಟಿಸ್ ರಿಸೋರ್ಸ್, ಈಗ ನಾರ್ಮಲಾಗಿ ಗಿಟ್ ರಿಸೋರ್ಸ್ ಕ್ರಿಯೇಟ್ ಮಾಡ್ತೀವಿ. ಗಿಟ್ ರಿಸೋರ್ಸ್ ಕ್ರಿಯೇಟ್ ಮಾಡಿದಾಗ ಏನು .git ಅನ್ನೋ ಫೋಲ್ಡರ್ ಬರುತ್ತೆ. ಹಾಗೆಯೇ ಇಲ್ಲೂ ಕೂಡ ಲೈಕ್ ಈ ಥರ helpers.tpl ಅನ್ನೋ ಒಂದು ಫೋಲ್ಡರ್ಸ್ಗಳು ಬರ್ತವೆ. ಆಯಿತಾ? ಆ್ಯಂಡ್ ಇದರಲ್ಲಿ ಡಿಪ್ಲಾಯ್ಮೆಂಟ್ ಫೈಲ್, ಈ ಡಿಪ್ಲಾಯ್ಮೆಂಟ್ ಫೈಲ್ HPA, HTTP route, ಇಂಗ್ರೆಸ್, ಸರ್ವಿಸ್ ಅಕೌಂಟ್, ಇವೆಲ್ಲ ಬೈ ಡಿಫಾಲ್ಟಾಗಿ ಎಲ್ಲನೂ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಯು ನೋ ನೀಡ್ ಟು ಕ್ರಿಯೇಟ್ ಅಟ್ ಆಲ್ ಎನಿಥಿಂಗ್. ಇಲ್ಲಿ ಏನು ಕೂಡ ನೀವು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಲೆಟ್ಸ್ ಗೋ ಇನ್ಸೈಡ್ ಚಾರ್ಟ್. ಓಕೆ, LS ಈ ಟೆಂಪ್ಲೆಟ್ಸ್ ಒಳಗಡೆ ಹೋಗೋಣ. ಈ ಟೆಂಪ್ಲೆಟ್ಸ್ ಎಲ್ಲ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಲೆಟ್ಸ್ ಎ cat of deployment.yaml. ನೋಡಿ, ಈ cat of deployment.yaml ಅಂದರೆ ಈ ಥರ ಡಿಪ್ಲಾಯ್ಮೆಂಟ್ ಇದೆ. ಕೈಂಡ್, API ವರ್ಷನ್, ಡಿಪ್ಲಾಯ್ಮೆಂಟ್, ಮೆಟಾಡೇಟಾ, ಸ್ಪೆಕ್, ಟೆಂಪ್ಲೆಟ್, ಇವೆಲ್ಲ ಡಿಫಾಲ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಇದೆಲ್ಲ ಹೆಂಗೆ ಬರುತ್ತೆ, ಏನಕ್ಕೆ ಬಂತು, ಇದೆಲ್ಲ ಹೆಂಗೆ ವ್ಯಾಲ್ಯೂಸ್ ರೀಪ್ಲೇಸ್ ಆಗುತ್ತೆ ಅಂತಂದರೆ, ಅದೆಲ್ಲ ಸಬ್ಸ್ಟಿಟ್ಯೂಟ್ ಆಗೋದು ಬಂದುಬಿಟ್ಟು ಇಲ್ಲಿ ನಾನು values.yaml ಅಂತ ಫೈಲ್ ಇದೆಲ್ಲ, ಇಲ್ಲಿ ನಾವು ಏನು ಚೇಂಜ್ ಮಾಡ್ತೀವಲ್ಲ, ಚೇಂಜ್ ಮಾಡಿದ ಪ್ರತಿಯೊಂದು ಕಾಂಪೊನೆಂಟು ಕೂಡ ಈ ಒಂದು ಚಾರ್ಟ್ಸ್ ಒಳಗಡೆ, ಈ ಟೆಂಪ್ಲೆಟ್ಸ್ ಒಳಗಡೆ ಇರುವಂಥ ಫೈಲ್ಸ್ಗಳಲ್ಲಿ ಸ್ಟೋರ್ ಆಗುತ್ತೆ. ಇಫ್ ಐ ಸೇ ಟ್ರೀ ಅಲ್ಲ ಇಲ್ಲಿ, ಅಂದರೆ ಇಲ್ಲಿ ಏನು ಚೇಂಜ್ ಮಾಡ್ತೀನಿ, ಇಲ್ಲಿ ಚೇಂಜ್ ಮಾಡೋದೆಲ್ಲ ಇದಕ್ಕೆ ಡೈರೆಕ್ಟಾಗಿ ಟೆಂಪ್ಲೆಟ್ಸು ಸ್ಟೋರ್ ಆಗುತ್ತೆ. ಅದಕ್ಕೋಸ್ಕರನೇ ಆವಾಗಲೇ ನಾನು values.yaml ಅಲ್ಲಿ ವಾಟ್ ಐ ಡಿಡ್, ಸೊ ಲೆಟ್ಸ್ ಎ ಈ cat of values.yaml ಅಲ್ಲಿ ನಾನೇನು ಮಾಡಿದೆ, ಈ ಸರ್ವೀಸಸ್ನ ಚೇಂಜ್ ಮಾಡಿದೆ ಅಲ್ವಾ? ಎಲ್ಲೋಯ್ತು? ಓಕೆ, ಇದೆ ಈ ನೋಡ್ ಪೋರ್ಟ್ನ ನಾನು ಚೇಂಜ್ ಮಾಡಿದೆ. ಇವಾಗ ಈ ನೋಡ್ ಪೋರ್ಟ್ನ ಚೇಂಜ್ ಮಾಡಿದ್ನಲ್ಲ, ಇದು ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ಈ ಚೇಂಜ್ ಮಾಡಿದ್ಮೇಲೆ ಈ ಟೆಂಪ್ಲೆಟ್ಸಲ್ಲಿ ಹೆಂಗೆ ಕಾಲ್ ಆಗುತ್ತೆ ಅಂದರೆ ನೋಡಿ. ಓಕೆ, ಸರ್ವಿಸ್.yaml, cat of service.yaml, service.yaml. ಇವಾಗ ನೋಡಿ, ಇಲ್ಲಿ ಟೈಪ್ ಬಂದುಬಿಟ್ಟು ನಾನು ಯಾವ ಟೈಪ್ನ ಚೂಸ್ ಮಾಡಿದ್ದೀನಿ ಅಂತ, ಅಂದರೆ ಇವಾಗ ನೋಡ್ ಪೋರ್ಟಾ, ಕ್ಲಸ್ಟರ್ ಟೈಪಿನ ಅಂತ. ಈಗ values.service.type ಅಂದರೆ ವ್ಯಾಲ್ಯೂಸ್ ಫೋಲ್ಡರ್ಲಿ, ವ್ಯಾಲ್ಯೂಸ್ ಫೈಲಲ್ಲಿ ಸರ್ವಿಸ್ ಸೆಕ್ಷನಲ್ಲಿ ಯಾವ ಟೈಪ್ನ ಚೂಸ್ ಮಾಡಿದ್ದೀನೋ ಅದು ಇಲ್ಲಿ ರೀಪ್ಲೇಸ್ ಆಗುತ್ತೆ ಅಂತ ಅರ್ಥ. ಆ ರೀಪ್ಲೇಸ್ ಆದಾಗ ಟೈಪ್ ಈಕ್ವಲ್ ಟು ನೋಡ್ ಪೋರ್ಟ್ಸಲ್ಲಿ ಯಾವ ಪೋರ್ಟ್ನ ಅಸೈನ್ ಮಾಡಿದ್ದೀನಿ, ಪೋರ್ಟ್ 80ನ 90ನ ಆ ಥರ. ಸೊ ಅದು values.yaml ಅಲ್ಲಿ ರನ್ ಆಗುತ್ತೆ. ಇದನ್ನು ನಾವು ನಾರ್ಮಲಾಗಿ ಗಿಟ್ಟಲ್ಲಿ ಹಾಕಿ ನಾನು ತೋರಿಸ್ತೀನಿ, ಆವಾಗ ಇನ್ನೂ ಕ್ಲಾರಿಟಿ ಬರುತ್ತೆ. ಅದು ಇಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ values.yaml ಅಂತ ಏನಿದೆ ಅಲ್ಲ, ಈ values.yaml ಅನ್ನೋದು ಇಟ್ಸ್ ವೆರಿ ಕ್ರೂಷಿಯಲ್ ಇಲ್ಲಿ. ಓಕೆ, ಈ values.yaml ಅನ್ನೋದು ವೆರಿ ಕ್ರೂಷಿಯಲ್. ಈ values.yaml ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಹೆಂಗೆ ಹೇಳೋದು ನಿಮಗೆ, ಇಟ್ ಹೋಲ್ಡ್ಸ್ ಅ ಕಂಪ್ಲೀಟ್ ಇನ್ಫಾರ್ಮೇಷನ್. ಓಕೆ, ಇಟ್ ಹೋಲ್ಡ್ಸ್ ಅ ಕಂಪ್ಲೀಟ್ ಇನ್ಫಾರ್ಮೇಷನ್
ಓಕೆ, ಇನ್ಫಾರ್ಮೇಷನ್ ಅಬೌಟ್ ಯುವರ್ ಹೆಲ್ಮ್ ಫೈಲ್. ಓಕೆ, ಹೆಲ್ಮ್ ಫೈಲ್ ಇದು ಈ ವ್ಯಾಲ್ಯೂಸ್ ಡಾಟ್ ಎಮ್ ಎಲ್ಗಿರೋ ಇಂಪಾರ್ಟೆನ್ಸ್. ಸೊ ನಾವು ಚೇಂಜ್ ಮಾಡಬೇಕಾಗಿರೋದು ಇದೊಂದು ಫೈಲ್ನ, ರಿಮೈನಿಂಗ್ ಎಲ್ಲ ಕೂಡ ಇದರಿಂದನೇ ಅಲ್ಲಿಗೆ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಹೆಲ್ಮ್ ಫೈಲ್ ಸ್ಟ್ರಕ್ಚರ್. ಓಕೆ, ಇವಾಗ ಗೊತ್ತಾಯ್ತಾ ನಾವು ಯಾಕೆ ಡಿಪ್ಲಾಯ್ಮೆಂಟ್ ಫೈಲ್ HP ಆಗಲಿ ಇವೇನಕ್ಕೂ ಏನು ಟಚ್ ಮಾಡಲ್ಲ ಅಂದರೆ, ಬಿಕಾಸ್ ವಿ ಆರ್ ಚೇಂಜಿಂಗ್ ಫ್ಯೂ ಕಾಂಪೊನೆಂಟ್ಸ್ ಅಥವಾ ಫ್ಯೂ ಫೀಲ್ಡ್ಸ್ ಇನ್ ದಿಸ್ ವ್ಯಾಲ್ಯೂಸ್ ಡಾಟ್ ಎಮ್ ಎಲ್. ಡಿಪ್ಲಾಯ್ ಮಾಡಿ ಆಮೇಲೆ ಹೆಲ್ಮ್ ಇನ್ಸ್ಟಾಲ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲೇಷನ್ ಅನ್ನೋದು ಆಗೋಗ್ಬಿಡತ್ತೆ. ಸೊ ನನಗೆ ದಿಸ್ ಈಸ್ ಹೌ, ಓಕೆ, ದಿಸ್ ಈಸ್ ಹೌ ಜಸ್ಟ್ ಹೇಗೆ ಇನ್ಸ್ಟಾಲ್ ಮಾಡಿದೆ, ಹೇಗೆ ಎಕ್ಸ್ಪೋಸ್ ಮಾಡಿದೆ, ಹೆಲ್ಮ್ನ ಫೈಲ್ ಸ್ಟ್ರಕ್ಚರ್ ಏನು, ಹೆಲ್ಮ್ ಫೈಲ್ ಸ್ಟ್ರಕ್ಚರಲ್ಲಿ ಏನೇನು ಇಂಪಾರ್ಟೆಂಟ್, ಏನೇನು ಕ್ರಿಟಿಕಲ್ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ಹೆಲ್ಮ್ ಕಮಾಂಡ್ಸ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.